ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಇಡುವೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಇವತ್ತಿನ ಇಡುವೆ ಅಂದ್ರೆ ನಮ್ಮ ಆಯಿ ಬಗ್ಗೆ ಒಂದು ಕತೆ ಹೇಳ್ತಾ ಇದ್ದೀನಿ ರೀ. ನಾನು ನಮ್ಮ ಆಯಿ ಬಗ್ಗೆ ಒಂದು ಕತೆ ಅಂದ್ರೆ ನಮ್ಮ ಅಪ್ಪನ ಅವ್ವಾರಿ ಅವರು ಅವ್ರ ಬಗ್ಗೆ ಏನು ಹೇಳಬೇಕಂದ್ರೆ ಇವತ್ತು ಯುಗಾದಿ ಹಬ್ಬ ಇದೆ ನೋಡ್ರಿ. ಯುಗಾದಿ ಹಬ್ಬದ ಬಗ್ಗೆನ ನಾನು ಹೇಳ್ತಾ ಇದ್ದೀನಿ ರೀ. ನಮ್ಮ ಆಯಿ ಬಗ್ಗೆ ನಮ್ಮ ಆಯಿ ಏನು ಮಾಡ್ತಾ ಅಂದ್ರೆ ರೀ, ಯುಗಾದಿ ಹಬ್ಬ ಇರಲಿ ಯಾವುದೇ ಒಂದು ಹಬ್ಬ ಅಂದ್ರೆ ಅವರು ನಶಿಕ್ನಾಗ ಹೇಳ್ಬೇಕು. ಎಲ್ಲರ್ಕಿಂತ ಮುಂಚೆ ಒಂದು ಅಡುಗೆ ಹಬ್ಬಗಳ್ದಾಗ ಅಡುಗೆ ಮಾಡ್ತಾರೆ ನೋಡ್ರಿ, ಹೋಳಿಗೆ ಹುಗ್ಗಿ ಈ ಥರ ಎಲ್ಲ ಮಾಡೋದಾದ್ರೆ ಅವ್ರಿಗಿಂತ ಮುಂಚೆನೇ ಮಾಡಬೇಕು ಅನ್ನೋದೊಂದು ನಮ್ಮ ಆಯಿಗೆ ಇದು ರೀ. ಆಕಿನ್ನೊಂದು ಪದ್ಧತಿನೇ ಒಂದು ಇದು ರೀ. ಎಲ್ಲರ್ಕಿಂತ ಮುಂಚೆನೇ ನಾನು ಮಾಡಬೇಕು, ಎಲ್ಲರ್ಕಿಂತ ರೆಡಿ ಆಗಿ ಎಲ್ಲ ರೆಡಿ ಮಾಡಿಟ್ಟಿರ್ಬೇಕು ಅನ್ನೋದು ನಮ್ಮ ಆಯಿದೊಂದು ಸ್ವಭಾವ ರೀ. ಹಾಗಾಗಿ ನಮ್ಮ ಆಯಿ ಏನು ಮಾಡ್ತಿದ್ರು ಅಂದ್ರೆ ರೀ, ಇವಾಗ ಯುಗಾದಿ ಹಬ್ಬ ಅಂದ್ರೆ ಇದು ಮಾಡ್ತಾಳೆ, ಬೇವು ಮಾಡ್ತಾಳೆ. ಬೇವು ಅಂದ್ರೆ ಬೇವು ಮಾಡೋದಂದ್ರೆ ನಮ್ಮ ಹಳ್ಳಿಯಾಗ ನಮ್ಮ ಊರ ಕಡೆ ಇವತ್ತಿನ ದಿನ ಹಬ್ಬದ ದಿನ ಬೇವು ಬೆಲ್ಲ ಅಂತ ತಿಂತಾರಲ್ರಿ, ಬೇವು ಮಾಡ್ತಾರೆ ನಮ್ಮ ಕಡೆ. ಹಾಗಾಗಿ ನಮ್ಮ ಆಯಿ ಬೇವು ಯಾವ ಥರ ಮಾಡ್ತಾ ಅಂತ ಹೇಳ್ತಾ ಇದ್ದೀನಿ ರೀ ನಿಮ್ಗೆ. ಒಂದು ದೊಡ್ಡದು ಮಣ್ಣು ಗಡಿಗೆ ತೊಗೊತಾಳೆ, ದೊಡ್ಡದು ಮಣ್ಣು ಗಡಿಗೆ ತೊಗೊತಾಳೆ. ಇಲ್ಲ ಒಂದು ಬಿಳಿದು ಗಡಿಗೆ ಇರ್ತದಲ್ರಿ ಜರ್ಮನಿದು, ಆ ಥರ ಗಡಿಗೆ ತೊಗೊತಾಳೆ. ಅಕ್ಕಿ ಮಣ್ಣು ಗಡಿಗೆನೇ ಜಾಸ್ತಿ ರೀ, ಎಲ್ಲದಕ್ಕೂ ಮಣ್ಣು ಗಡಿಗೆನೇ. ಒಂದು ಮೊಸರು ಅದು ಯಾವಾಗ ಇದ್ರೂ ಮೊಸರು ಇಟ್ಟು ಒಂದು ಮೇಲೆ ನೆಲು ಇರ್ತದಲ್ರಿ, ಆ ನೆಲು ಮ್ಯಾಗ ಇಡೋದು ಜಾಸ್ತಿ ಪದ್ಧತಿ ರೀ ನಮ್ಮ ಇದು. ಹಾಗಾಗಿ ಬೇವು ಮಾಡ್ಬೇಕಂದ್ರೆ ಒಂದು ದೊಡ್ಡ ಗಡಿಗೆ ತೊಗೊತಾರೆ. ಮನೆಯನಾರಿಗೆ ಮಾಡೋದಂತ ಮತ್ತು ಅಕ್ಕಪಕ್ಕ ಮನೆಯವರಿಗೆ ಕೊಡೋದು ಒಂದು ಇದು ರೀ ನಮ್ಮ ಆಯಿಗೆ. ಹಾಗಾಗಿ ಒಂದು ದೊಡ್ಡ ಗಡಿಗೆಯಾಗ ಬೇವು ಮಾಡಿಟ್ಬಿಡ್ತೀವಿ ರೀ. ಬೇವು ಅಂದ್ರೆ ಹುಣಸೆ ಹಣ್ಣು, ಬೆಲ್ಲ, ಇದು ಬೇವಿಂದು ಹೂವು ಇರ್ತದಲ್ರಿ, ಬೇವಿನ ಹೂವು ಹಾಕೋದು, ಆ ಥರ ಬೆಲ್ಲ, ಇನ್ನು ಬೇವಿನ ಮಸಾಲೆ ಸಿಗುತ್ತಾರೆ ಅದು ಏನೇನೋ ಎಲ್ಲ ಥರ ಹಾಕ್ತಾಳೆ. ಹಣ್ಣು ಅದು ಇದು ಬಳ್ಳುಳ್ಕಾಯಿ ಈ ಥರ ಎಲ್ಲ ಹಣ್ಣು ಹಾಕಿ ನಮ್ಮ ಆಯಿ ಬೇವು ಮಾಡಿಡ್ತಾರೆ. ಬೇವು ಮಾಡಿಟ್ಟು ಮನೆಯವರಿಗೆ ಎಲ್ಲರಿಗೆ ಕೊಟ್ಟು ಮತ್ತು ಏನು ಮಾಡ್ತಾ ಅಂದ್ರೆ ರೀ, ಎಲ್ಲ ಅಕ್ಕಪಕ್ಕ ಮನೆಯವ್ರು ಇರೋರಿಗೂ ಅವ್ರಿಗೆ ಕೊಡ್ತಾರೆ. ಅವ್ರು ಕುಡಿದು ಅವ್ರಿಗೆ ಕುಡಿಯೋಕೆ ಕೊಟ್ಟಿಂತ ಅವ್ರು ಕುಡಿದಿಂತ್ರ ಏನು ಕೇಳ್ತಂದ್ರೆ ಚೆನ್ನಾಗಿತ್ತ, ಯಾವುದೇ ಒಂದು ಯಾರಿಗೆ ತಿನ್ನಕ್ಕೆ ಕೊಟ್ಟರು ಚೆನ್ನಾಗಿದೆ ಹಂಗಂತ ಕೇಳೋದೊಂದು ಸ್ವಭಾವ ರೀ ನಮ್ಮ ಆಯಿದು. ಹಾಗಾಗಿ ಅವ್ರು ಚಲೋ ಅನ್ನೋಕ್ಕೆ ನಮ್ಮ ಆಯಿ ಯಾವುದೇ ಒಂದು ಏನೋ ಮಾಡಿದ್ರೆ ಆಕಿನ ಕೈ ರುಚಿನೇ ಅಷ್ಟು ಇದೆ ರೀ ನಮ್ಮ ಆಯಿದು. ಯಾವಾಗ ಮಾಡಿದ್ರು ಆಕಿನ ಕೈಯಾಗ ಮತ್ತು ಅಡುಗೆನೂ ಹಾಗೆ ರೆಡಿ, ಅಡುಗೆನೂ ಒಟ್ಟು ಹಳಸ್ತಿರಂಗಿಲ್ಲ ರೀ ನಮ್ಮ ಆಯಿ. ನಾವು ಅಷ್ಟೊಂದು ಇದು ಇಲ್ಲ ರೀ, ನಮ್ಮ ಆಯಿದು ನಮ್ಮ ಅವ್ರಿಗೆ ಹೇಳ್ಕೊತ ಬಂದಾರೆ ರೀ. ಅದು ನಮ್ಗೆ ಗೊತ್ತಿರ, ನಾವು ಅಷ್ಟೊಂದು ನಮ್ಮ ಆಯಿ ಕೈಯಂದು ಉಂಡೇವ್ರಿ ಅಂದ್ರೆ ಅಷ್ಟೊಂದು ನಮ್ಗೆ ನೆನಪು ಇಲ್ಲ. ನಮ್ಮ ಅವ್ರು ಜಾಸ್ತಿ ರೀ, ಏನು ಇರಲಿ ನಿಮ್ಮ ಆಯಿ ಕೈಯಿಂದ ಯಾವುದೇ ಒಂದು ಅಡುಗೆ ಮಾಡಿದ್ರೂ ಹಳಸೋದೂ ಇಲ್ಲ ರೀ. 3-4 ದಿನ ಈ ಥರ ಏನಾರು ಸಾರು ಈ ಥರ ಮಾಡಿದ್ರೆ ಒಲೆ ಮ್ಯಾಗ ಅಡುಗೆ ಅಲ್ರಿ, ಅವಾಗ ಒಲೆ ಮ್ಯಾಗ ಕಾಸಿ ಇಟ್ರೂ ಒಂದಿಷ್ಟು ಕೆಡ್ತಿದ್ದಿಲ್ಲ ರೀ ಅಡುಗೆ, ಅಷ್ಟು ಚೆನ್ನಾಗಿ ಮಾಡ್ಯಾಕ್ರಿ ನಮ್ಮ ಆಯಿ. ಈ ಥರ ಒಂದು ಬೇವು ಮಾಡಿನೂ ನಮ್ಮ ಆಯಿ ಎಲ್ಲರಿಗೂ ಇದೇ ಥರನ ಕೊಡ್ತಾರೆ. ಒಂದು ಮನೆ ಮುಂದೆ ಬನ್ನಿ ಗಿಡ ಐತ್ರಿ, ಹೊರಗೆ ಕುತ್ಕೊಂಡ್ಬಿಡ್ತಾರೆ ನೆಳ್ಳಿಗೆ. ಇವಾಗ ಬಿಸಿಲು ದಿನ ಇದಲ್ರಿ, ಹೊರಗೆ ಕುಂದಿರ್ತಾಳೆ. ಅದು ಗಡಿಗೆ ಏನದ ಪಡ್ಸಲಿದೆ ರೀ, ಪಡ್ಸಲಾಗ ಇಟ್ಬಿಡ್ತಾರೆ ನಮ್ಮ ಆಯಿ. ಪಡ್ಸಲಾಗ ಇಟ್ಟು ಹೊರಗೆ ಗಿಡದ ನೆಲೆ ಕುಂದಿರ್ತಾಳೆ. ಯಾರು ಮನೆ ಮುಂದೆ ಹೋಗೋರು ಬರೋರು ಈ ಥರ ಮಗ್ಗಲ ಮನೆ ಇರೋರಿಗೆ ಎಲ್ಲರಿಗೆ ಕರೆದು ಅಷ್ಟ್ರಿಗೆ ಇವತ್ತು ಬೇವು ಕುಡಿಬೇಕು, ಬೇವು ಕುಡಿತಾನ ಬೆಳಗ್ಗೆ ಏನೂ ತಿನ್ನಬಾರ್ದು, ಚಹಾ ಕುಡಿಬಾರ್ದು, ಊಟ ತಿನ್ನಬಾರ್ದು, ಫಸ್ಟ್ ಬೇವು ಕಚ್ಚಬೇಕು, ಬೇವು ಕುಡಿಬೇಕು ಅಂಥೇಳಿ ಈ ಥರ ಕರೆದು ಎಲ್ಲರಿಗೆ ಕೊಡ್ತಾರೆ ನಮ್ಮ ಆಯಿ. ಇದು ನಮ್ಮ ಆಯಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರೀ, ಅವರು ಒಂದೊಂದು ಎಲ್ಲರ ಮನೆಯಾಗೂ ಬೇವು ಮಾಡ್ತಾರೆ ರೀ. ಅಂದರೆ ನಮ್ಮ ಆಯಿ ಈ ಥರ ಮಾಡ್ತಿದ್ದಳು, ಎಲ್ಲರಿಗೆ ಕರೆದು ಕೊಡೋದು ಈ ಥರ ಮಾಡ್ತಿದ್ದು ಅಂತ ನಮ್ಮ ಆಯಿ ಬಗ್ಗೆ ಹೇಳಿದೆ ನಾನು. ಎಲ್ಲರೂ ಬೇವು ಮಾಡ್ತಾರೆ. ಇವಾಗ ನಾವು ಮಾಡ್ತೇವ್ರಿ ಬೇವು, ನಮ್ಮ ಮನ್ಯಾಗ ಮಂದಿ ಅಷ್ಟೇ ಮಾಡಿಕೊಂಡು ಕುಡಿತಾರೆ. ಎಲ್ಲರ ಮನ್ಯಾಗ ಮಾಡಿರ್ತಾರೆ ಬಿಡು ಅಂಥೇಳಿ. ನಮ್ಮ ಆಯಿ ಹಂಗಿಲ್ಲ ರೀ, ಎಲ್ಲರ ಮನ್ಯಾಗ ಮಾಡಲಿ ಬಿಡಲಿ ಅವರು ಅದೊಂದು ಪದ್ಧತಿ ಮಾಡ್ತಾರೆ ನಮ್ಮ ಆಯಿ. ನಾವು ಕೊಡ್ತೇವ್ರಿ. ಇವಾಗ ಊರಾಗ ನಾವು ಈ ಕಡೆ ಸಿಟಿಯಾಗ ಬಂದೇವ್ರಿ, ಹಾಗಾಗಿ ನಮ್ಮ ಮನೆಯವ್ರು ಆಗಷ್ಟೇ ಮಾಡಿಬಿಡ್ತೇವೆ ನಾವು ಬೇವು. ಅವ್ರು ಮೊದ್ಲಿನ ಮಂದಿ ಮಾಡೋದೇ ಬೇರೆ ರೀ, ನಾವು ಮಾಡೋ ಬೇವು ಬೇರೆ ರೀ ಇವಾಗ. ಹಾಗಾಗಿ ನಮ್ಮ ಆಯಿ ಬಗ್ಗೆ ನಿಮ್ಗೆ ಅವ್ರದ್ದೊಂದು ಕತೆ ನಿಮ್ಗೆ ಹೇಳಿದ್ದೀನಿ ರೀ. ಇವತ್ತಿನ ಇಡುವೆ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ರೀ.